ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇತ್ತೀಚೆಗೆ ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಿರುವಂತಹ ವಿಚಾರ ಅಂದ್ರೆ ಅದು ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ. ಎಲ್ಲಿಯವರೆಗೆ ಬಂದಿದೆ ಅಂದ್ರೆ ಸರ್ಕಾರಕ್ಕೆ ದೊಡ್ಡ ಮಟ್ಟಿಗೆ ಇದು ಬಿಸಿ ಮುಟ್ಟಿಸುವ ಹಂತದವರೆಗೆ ಬಂದಿದೆ. ಅಂದ್ರೆ ವಿಪಕ್ಷಗಳು ತುಂಬಾ ಸ್ಟ್ರಾಂಗ್ ಆಗಿ ಹೋರಾಟ ಮಾಡ್ತಿದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಅಲ್ಲ. ನಮ್ಮಲ್ಲಿ ವಿಪಕ್ಷಗಳು ಒಂದು ರೀತಿಯಲ್ಲಿ ಸತ್ತೇ ಹೋಗಿದ್ದಾವೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕೊನೆಯ ಹಂತದಲ್ಲಿ ಇದೀಗ ಹೋರಾಟಕ್ಕೆ ಇಳಿದಿದ್ದಾರೆ. ಜೆಡಿಎಸ್ ಆದ್ರೂ ಒಂದು ಹಂತಕ್ಕೆ ಹೋರಾಟವನ್ನ ಮಾಡ್ಕೊಂಡು ಬಂದಿತ್ತು, ಈಗ ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಇನ್ನು ಬಿಜೆಪಿಯ ಕತೆ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಆದ್ರೆ ಯಾವ ರೀತಿಯಾಗಿ ಸರ್ಕಾರಕ್ಕೆ ಇದು ಬಿಸಿ ಮುಟ್ಟಿಸ್ತು ಅಂದ್ರೆ ಆ ಭಾಗದ ರೈತರೇ ಸಿಡಿದೆದ್ದರು. ಆ ಭಾಗದ ರೈತರೇ ನಿರಂತರವಾಗಿ ಹೋರಾಟವನ್ನ ಮಾಡಿದ್ರು, ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ನೀವೆಷ್ಟೇ ಕೋಟಿಯ ಆಮಿಷವನ್ನ ಒಡ್ಡಿ ನಮ್ಮ ಭೂಮಿಯನ್ನ ಮಾತ್ರ ನಿಮ್ಗೆ ವಾಪಸ್ ಕೊಡೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದು ಕುಳಿತುಕೊಂಡ್ರು. ಆ ಕಾರಣಕ್ಕಾಗಿ ಸದ್ಯಕ್ಕೆ ಸರ್ಕಾರಕ್ಕೆ ಇದು ಬಿಸಿ ಮುಟ್ಟಿಸುವ ಹಂತದವರೆಗೆ ಬಂದಿದೆ. ಇಷ್ಟು ಆದರೂ ಕೂಡ ಸದ್ಯ ಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ತಮ್ಮ ಹಠವನ್ನ ಬಿಡ್ತಾ ಇಲ್ಲ. ಒಂದು ಕಡೆಯಿಂದ ರೈತರು ತೀವ್ರ ವಿರೋಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಮುಂದೆ ಬರ್ತಾ ಇದ್ರೆ, ಅದರಲ್ಲೂ ಕೂಡ ಇದು ಕೇವಲ ಈಗ ಬಿಡದಿಗೆ ಮಾತ್ರ ಸೀಮಿತ ಆಗಿಲ್ಲ, ಇಡೀ ರಾಜ್ಯ ವ್ಯಾಪಿಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗೋದಕ್ಕೆ ಶುರುವಾಗಿದೆ. ಇಷ್ಟೆಲ್ಲ ವಿರೋಧ ಎದುರಾಗ್ತಾ ಇದ್ರು ಕೂಡ ಡಿ.ಕೆ. ಶಿವಕುಮಾರ್ ಮಾತ್ರ ಒಂದೊಂದೇ ಹೆಜ್ಜೆಯನ್ನ ಮುಂದೆ ಇಡ್ತಾ ಇದ್ದಾರೆ. ಈಗ ಒಂದಷ್ಟು ಬೆಳವಣಿಗೆ ಆಗಿದೆ, ಚೆಕ್ ಅನ್ನ ವಿತರಿಸುವ ಹಂತದವರೆಗೂ ಕೂಡ ಬಂದಿದೆ. ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಸಂಪೂರ್ಣವಾದಂತಹ ವಿವರವನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ನಾನು ಕೂಡ ಆ ಬಿಡದಿಯ ಭಾಗಕ್ಕೆ ಹೋಗಿದ್ದೆ, ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೆ. ಆ ಕಾರಣಕ್ಕಾಗಿ ಅಲ್ಲಿನ ಒಂದಷ್ಟು ವಾಸ್ತವ ವಿಚಾರ ಗೊತ್ತಿದೆ. ಆ ಕಾರಣಕ್ಕಾಗಿ ನಾನು ಸರಣಿ ವರದಿಯನ್ನ ಅಥವಾ ಪ್ರತಿ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಆ ವಿಚಾರವನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದೇನೆ. ಈಗಿನ ಬೆಳವಣಿಗೆ ಏನೇನು ಅಂತ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಬಿಡದಿ ಟೌನ್ಶಿಪ್ ಯೋಜನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಫಲವತ್ತಾದಂಥ ಜಮೀನು ಎಲ್ಲಿದೆ, ಹೆಚ್ಚು ಕಡಿಮೆ 9,000 ಎಕರೆ. ಆ ಜಾಗದಲ್ಲಿ ಎಲ್ಲವನ್ನೂ ಕೂಡ ಕಂಪ್ಲೀಟ್ ಬಡದು ಬಾಯಿ ಹಾಕೊಂಡು, ಆ ಫಲವತ್ತಾದಂಥ ಇದಿದೆಯಲ್ಲ ಅದನ್ನ ಬಡದು ಬಾಯಿ ಹಾಕೊಂಡು ಅಲ್ಲಿ AICT ಮತ್ತೊಂದು ಮಗದೊಂದು ಅಂತ ಮಾಡೋದಕ್ಕೆ ಹೊರಟಿದ್ದಾರೆ. ಅದಕ್ಕೆ ಸಹಜವಾಗಿ ರೈತರು ವಿರೋಧವನ್ನು ವ್ಯಕ್ತಪಡಿಸಿದ್ರು, ಹೋರಾಟ ಅಂಥದ್ದೆಲ್ಲವೂ ಕೂಡ ಆರಂಭ ಆಗಿತ್ತು. ಆಗ ಒಂದಷ್ಟು ಜನರ ಲೆಕ್ಕಾಚಾರ ಏನಿತ್ತು ಅಂದ್ರೆ, ಇಷ್ಟೊಂದು ವಿರೋಧ ವ್ಯಕ್ತವಾಗ್ತಿದ್ದಿಲ್ಲ, ಹೀಗಾಗಿ ಡಿ.ಕೆ. ಶಿವಕುಮಾರ್ ಒಂದು ಹೆಜ್ಜೆ ಹಿಂದೆ ಇಡಬಹುದೇನೋ ಅಂತ ಅಂದ್ಕೊಂಡಿದ್ರು. ಆದ್ರೆ ಹಾಗಾಗ್ಲಿಲ್ಲ. ಅದರ ಬದಲಾಗಿ ಒಟ್ಟು 9 ಕಂದಾಯ ಗ್ರಾಮಗಳಲ್ಲಿ 3 ಗ್ರಾಮಗಳಿಗೆ ಅಂತಿಮ ಅಧಿಸೂಚನೆಯನ್ನ ಕೆಲ ದಿನಗಳ ಹಿಂದೆ ಹೊರಡಿಸಲಾಗಿತ್ತು. ಅಂದ್ರೆ ಫೈನಲ್ ನೋಟಿಫಿಕೇಶನ್. ಒಟ್ಟಿಗೆ ಎಲ್ಲ ಊರಿಗೂ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿದ್ರೆ ದೊಗ್ಗಂತೇಳಿ ಹೋರಾಟ ಇದಾಗ್ಬಿಡಬಹುದು ಎನ್ನುವ ಕಾರಣಕ್ಕಾಗಿ ಹಂತವಾಗಿ ಮಾಡ್ಕೊಂಡು ಹೋಗುವಂತ ಪ್ಲಾನ್ ಅನ್ನು ಮಾಡ್ತಿದ್ದಾರೆ. ಅಂದ್ರೆ ದಿಢೀರ್ ನುಸುಳೋದು ಬೇಡ, ನಿಧಾನ ಕೊಳಗೊಳಗೆ ಹೆಗ್ಗಣದ ರೀತಿಯಲ್ಲಿ ನಿಧಾನ ಕೊಳಗೊಳಗೆ ಹೋಗೋಣ ಎನ್ನುವ ರೀತಿಯಲ್ಲಿ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಒಂದೊಂದೇ ಹೆಜ್ಜೆ ಮುಂದೆ ಬರ್ತಾ ಇದ್ದಾರೆ. ಈ ಎಷ್ಟೇ ವಿರೋಧ ವ್ಯಕ್ತವಾದರೂ ಕೂಡ ಇಂಪ್ಯಾಕ್ಟ್ ಆಗದ ರೀತಿಯಲ್ಲಿ ನಿಧಾನಕ್ಕೊಂದೊಂದೇ ಹೆಜ್ಜೆ ಮುಂದೆ ಹೋಗ್ತಿದ್ದಾರೆ. ಸದ್ಯ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಟ್ಟು 3 ಕಂದಾಯ ಗ್ರಾಮಗಳು, ಕೆಂಪಯ್ಯನಪಾಳ್ಯ, ಮಂಡಲಹಳ್ಳಿ ಹಾಗೆ ವಡೇರಹಳ್ಳಿ. ಈ ಗ್ರಾಮಗಳಲ್ಲಿ 516 ಎಕರೆಗೆ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಲಾಗಿತ್ತು. ಅದರಲ್ಲಿ ಒಂದಷ್ಟು ರೈತರು ಈಗಾಗಲೇ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಓಕೆ, ನಾವು ಜಮೀನನ್ನ ಕೊಡ್ತೀವಿ ಅಂತ ಬೇರೆ ಬೇರೆ ಕಾರಣಗಳಿಗಾಗಿ. ಅದರ ದೊಡ್ಡ ಪ್ರಮಾಣದ ರೈತರು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ನಡುವೆ ನಿನ್ನೆ ಆದಂತ ಬೆಳವಣಿಗೆ ಏನಪ್ಪಾ ಅಂದ್ರೆ, ಸಾಂಕೇತಿಕವಾಗಿ 7 ರೈತರಿಗೆ ಪರಿಹಾರದ ಚೆಕ್ ಅನ್ನ ವಿತರಣೆ ಮಾಡಲಾಗಿದೆ. ಸರ್ಕಾರ ಹೇಳ್ತಾ ಇದೆ 1 ಎಕರೆಗೆ 2,30,00,000 ರೂಪಾಯಿಯ 7,000 ಕೊಡ್ತೀವಿ. ರಸ್ತೆ ಬದಿಯಲ್ಲಿ ಇರುವಂತಹ ಜಮೀನಿಗೆ ತೆಂಗಿನ ಮರಕ್ಕೆ ಇಷ್ಟು ಕೊಡ್ತೀವಿ, ಮಾವಿನ ಮರಕ್ಕೆ ಇಷ್ಟು ಕೊಡ್ತೀವಿ, ಅದಕ್ಕಿಷ್ಟು ಇದಕ್ಕಿಷ್ಟು ಎನ್ನುವಂತೆ ಲೆಕ್ಕ ಹಾಕಿದ್ರಲ್ಲ, ಅದೇ ಪ್ರಕಾರವಾಗಿ ನಿನ್ನೆ 7 ರೈತರಿಗೆ ಸಾಂಕೇತಿಕವಾಗಿ ಚೆಕ್ ಅನ್ನ ವಿತರಣೆಯೂ ಕೂಡ ಮಾಡಿ ಆಗಿದೆ. 7 ರೈತರು ಬಹಳ ಖುಷಿಯಾಗಿ ಚೆಕ್ ಅನ್ನ ಸ್ವೀಕರಿಸಿಯೂ ಕೂಡ ಆಗಿದೆ. ಇದು ನಿನ್ನೆ ಆಗಿರುವಂತ ಬೆಳವಣಿಗೆ. ಇಷ್ಟೆಲ್ಲ ವಿರೋಧ ವ್ಯಕ್ತವಾಗ್ತಿದೆ. ನಾಳೆ JDS ನ ದೊಡ್ಡದಾಗಿರುವಂತಹ ಪಾದಯಾತ್ರೆ ಇದೆಯಂತೆ, ಹೋರಾಟ ಇದೆಯಂತೆ. ಪ್ರತಿನಿತ್ಯ ನಾನಾ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಬರ್ತಾ ಇದೆ. ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಅಷ್ಟು ಕವರೇಜ್ ಸಿಗ್ತಾ ಇಲ್ಲ, ಆದರೆ ಬೇರೆ ಒಂದಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ, ಡಿಜಿಟಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟಿಗೆ ಕವರೇಜ್ ಎಲ್ಲವೂ ಕೂಡ ಆಗ್ತಾ ಇದೆ. ಆದರೂ ಕೂಡ 7 ರೈತರಿಗೆ ಇದೀಗ ಪರಿಹಾರ ಚೆಕ್ ಅನ್ನು ವಿತರಣೆ ಮಾಡಲಾಗಿದೆ. ಇದರ ಉದ್ದೇಶ ಏನು ಅಂದ್ರೆ 2 ರೀತಿಯಾದಂಥ ಉದ್ದೇಶ. ಒಂದು, ನೀವೆಷ್ಟೇ ವಿರೋಧವನ್ನು ವ್ಯಕ್ತಪಡಿಸಿದ್ರು ಕೂಡ ನಾವು ಒಂದೊಂದೇ ಹೆಜ್ಜೆ ಮುಂದೆ ಹೋಗ್ತೀವಿ ಎನ್ನುವಂತ ನಡೆ. ಆ ಕಾರಣಕ್ಕಾಗಿ ಹೀಗೆ ಮಾಡಿದ್ದಾರೆ. ಮತ್ತೊಂದೇನಪ್ಪಾ ಅಂದ್ರೆ, ಇನ್ನುಳಿದಂತ ರೈತರಿಗೆ ಆಸೆ ತೋರಿಸುವುದು. ಚೆಕ್ನಲ್ಲಿ ದೊಡ್ಡ ಅಮೌಂಟ್ ನಮೂದಾದಂಥ ಸಂದರ್ಭದಲ್ಲಿ ಮಾವಿನ ಗಿಡಕ್ಕಿಷ್ಟು, ತೆಂಗಿನ ತೋಟಕ್ಕಿಷ್ಟು, ಅದಕ್ಕಿಷ್ಟು ಅಂತ ಹೇಳಿ ಅದನ್ನೆಲ್ಲ ಮಾಡಿ ಅವರಿಗೆ ವಿತರಿಸಿದ ಸಂದರ್ಭದಲ್ಲಿ ಇನ್ನಷ್ಟು ರೈತರಿಗೆ ಕಣ್ಣು ಅರಳಲಿ, ಇನ್ನಷ್ಟು ರೈತರಿಗೆ ಅಂದ್ರೆ ಅವರು ಬರಲಿ ಮುಂದೆ ಎನ್ನುವ ರೀತಿಯಲ್ಲಿ ಚೆಕ್ ಅನ್ನ ಇದೀಗ ವಿತರಣೆ ಮಾಡಲಾಗಿದೆ. ಇನ್ನು ಒಂದು ವಾರದಲ್ಲಿ
ಚೆಕ್ಕಿನ ಕೊಟ್ಟಿದ್ದೀವಿ, ಇನ್ನೊಂದು ವಾರದಲ್ಲಿ ನಿಮ್ಮ ಅಕೌಂಟ್ಗೆ ಅಮೌಂಟ್ ಬರುತ್ತೆ ಎನ್ನುವ ರೀತಿಯಲ್ಲೂ ಕೂಡ ಮಾಗಡಿ ಶಾಸಕರಾಗಿರುವಂತ ಬಾಲಕೃಷ್ಣ ಇದೀಗ ಹೇಳಿಕೆಯನ್ನು ಕೂಡ ಕೊಟ್ಟಾಗಿದೆ. ಯಾರ್ಯಾರು ಒಪ್ಪಿಗೆಯನ್ನ ಕೊಡ್ತಿರೋ ಅವರೆಲ್ಲರಿಗೂ ಕೂಡ ಚೆಕ್ ಅನ್ನ ವಿತರಿಸಿಕೊಂಡು ಹೋಗ್ತೀವಿ. ಒಪ್ಪಿಗೆಯನ್ನ ಕೊಟ್ಟಿಲ್ಲ ಅಂತಾದ್ರೆ ಭೂಮಿ ಮಾತ್ರ ನಾವು ಫೋರ್ಸ್ಫುಲಿ ಕಿತ್ಕೊಳ್ತೀವಿ, ನಿಮ್ಮ ಅಮೌಂಟ್ ಅನ್ನ ನಾವು ಕೋರ್ಟ್ ನಲ್ಲಿ ಹಾಕ್ತೀವಿ, ನೀವು ಕೋರ್ಟ್ ಮೂಲಕ ಪಡೆದುಕೊಳ್ಳಬಹುದು ಅಂತ ಹೇಳಿ ಇದೀಗ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಇದು ಒಂದು ಬೆಳವಣಿಗೆ. ಆದ್ರೆ ಮತ್ತೊಂದು ಬೆಳವಣಿಗೆ ಇದೀಗ ವಿರೋಧಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟ ಅದು ಇದು ಎಲ್ಲವೂ ಕೂಡ ಆಯ್ತು. ವಿಪಕ್ಷಗಳು ವಿರೋಧಿಸೋದು ಸಹಜ, ಅವರೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಹಾಲಿ ಸರ್ಕಾರದಲ್ಲೇ ಒಂದಷ್ಟು ಮಂದಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿರೋಧ ಇದೆ. ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಜನ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಪರೋಕ್ಷವಾಗಿ ಯೋಜನೆಯನ್ನ ಕೈ ಬಿಡಬೇಕು ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟರು. ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಕೂಡ ಅದೇ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟರು. ಇವತ್ತು ಸಚಿವ ಸಂಪುಟ ಸಭೆ ಇದೆ. ಆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗುವಂತ ಸಾಧ್ಯತೆ ಇದೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನಲ್ಲೇ ಒಂದಷ್ಟು ಹಿರಿಯ ಸಚಿವರಿಗೆ ತೀವ್ರ ವಿರೋಧ ಇದೆಯಂತೆ. ಯಾವ ಕಾರಣಕ್ಕಾಗಿ ಅಂದ್ರೆ ಅದೆಷ್ಟೋ ಕಡೆಗಳಲ್ಲಿ ಭೂ ಸ್ವಾಧೀನ ವಿಚಾರವೇ ಸರ್ಕಾರವನ್ನ ಉರುಳಿಸಿದಂತ ಉದಾಹರಣೆಯೂ ಕೂಡ ಇದೆ. ಉದಾಹರಣೆಗೆ ಇದೇ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಆಗಿದ್ದೆ ಭೂ ಸ್ವಾಧೀನ ವಿರೋಧಿ ಹೋರಾಟ. ಆಗ ಟಾಟಾ ಕಂಪನಿಯವರು ನಂದಿಗ್ರಾಮದಲ್ಲಿ ಭೂ ಸ್ವಾಧೀನವನ್ನು ಮಾಡೋದಕ್ಕೆ ಹೊರಟಿದ್ರು. ಆಗ ಮಮತಾ ಬ್ಯಾನರ್ಜಿ, ಈಗ ಮುಖ್ಯಮಂತ್ರಿ ಆಗಿರುವಂತಹ ಸುವೇಂದು ಅಧಿಕಾರಿ, ಆಗ ಟಿಎಂಸಿ ಇದ್ರಲ್ಲ, ಅವರೆಲ್ಲರೂ ಕೂಡ ದೊಡ್ಡ ಮಟ್ಟಿಗೆ ಹೋರಾಟವನ್ನ ಮಾಡಿದ್ರು. ಹೋರಾಟದ ಪ್ರತಿಫಲವಾಗಿ ಭೂ ಸ್ವಾಧೀನವನ್ನ ಕೈ ಬಿಡಲಾಗಿತ್ತು. ಆಗ ಲಾಠಿ ಚಾರ್ಜು, ಗೋಲಿಬಾರು, ಒಂದಷ್ಟು ಜನ ಸಾವನ್ನಪ್ಪಿದ್ದು ಅಂಥದ್ದೆಲ್ಲವೂ ಕೂಡ ಆಗಿತ್ತು. ಅಂತಿಮವಾಗಿ ಕಮ್ಯುನಿಸ್ಟ್ ಸರ್ಕಾರ ಪಶ್ಚಿಮ ಬಂಗಾಳದಲ್ಲಿ ಕಂಪ್ಲೀಟ್ ನೆಲಕಚ್ಚುವ ರೀತಿಯಲ್ಲಿ ಆ ಭೂ ಸ್ವಾಧೀನ ವಿರೋಧಿ ಹೋರಾಟವೂ ಕೂಡ ಮಾಡಿತ್ತು. ಹೀಗಾಗಿ ಕಾಂಗ್ರೆಸ್ನಲ್ಲಿ ಒಂದಷ್ಟು ಜನಕ್ಕೆ ಆತಂಕ ಇದ್ದೇ ಇದೆ. ಅಷ್ಟೊಂದು ಹಠ ಯಾಕೆ ಡಿ ಕೆ ಶಿವಕುಮಾರ್ಗೆ ಎನ್ನುವಂತ ಪ್ರಶ್ನೆ ಇದೆ. ಇಷ್ಟೊಂದು ಒತ್ತಾಯ ಮಾಡಿ ಭೂಮಿಯನ್ನು ಕಿತ್ಕೊಳ್ಳೇಬೇಕು ಎನ್ನುವಂತ ಮನಸ್ಥಿತಿ ಯಾಕೆ? ಇದರಿಂದ ಯಾರಿಗೆ ಲಾಭ, ಏನ್ ಲಾಭ? ಈ ಪ್ರಶ್ನೆಯೂ ಕೂಡ ಒಂದಷ್ಟು ಕಾಂಗ್ರೆಸ್ ನಾಯಕರಿಗೆ ಇದೆ. ಅವರು ಸಹಜವಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಂಧುಗಳೇ, ಹಾಗಾದ್ರೆ ಮುಂದೇನು? ಬಹಳ ವಿರೋಧ ಆದ್ರೆ ರಾಜ್ಯ ಸರ್ಕಾರ ಕೈ ಬಿಡಬಹುದು ಅಂತ ನಾವು ಅಂದ್ಕೊಂಡಿದ್ವಿ. ಯಾಕೋ ನೋಡಿದ್ರೆ ಇವರು ಕೈ ಬಿಡುವಂತ ಲಕ್ಷಣಗಳ ಕಾಣಿಸ್ತಾ ಇಲ್ಲ. ನನಗೆ ಅರ್ಥವೇ ಆಗ್ತಾ ಇಲ್ಲ. ಅದು ಯಾಕೆ ಇಷ್ಟೊಂದು ಅಂದ್ರೆ ರಿಯಲ್ ಎಸ್ಟೇಟ್ ಮಾಫಿಯಾ ಎನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಹೇಳ್ತಿದ್ರು 33,000 ಕೋಟಿಯ ಏನು ದಂಧೆ ನಡೀತಿದೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ರಾಜ್ಯ ಸರ್ಕಾರ ದೊಡ್ಡ ಮಟ್ಟಿಗೆ ಇದು ಬಿಸಿ ತಟ್ಟುವ ರೀತಿಯಲ್ಲಿ ಆಗ್ತಾ ಇದೆ. ಹೋರಾಟ, ಆಕ್ರೋಶ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಬೇರೆ ನಾಯಕರು ವಿಪರೀತವಾದಂತಹ ಆಸಕ್ತಿಯನ್ನು ಯಾರೇನು ತೋರಿಸ್ತಾ ಇಲ್ಲ. ಕೆಲವು ಮಂದಿ ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಾ ಇರೋದು ಒಂದು ಡಿ ಕೆ ಶಿವಕುಮಾರ್, ಬಿಟ್ಟರೆ ಬಾಗಡಿ ಶಾಸಕರಾಗಿರುವಂತ ಬಾಲಕೃಷ್ಣ. ಯಾಕೆಷ್ಟು ಹಠ ಅನ್ನೋದೇ ಅರ್ಥ ಆಗ್ತಾ ಇಲ್ಲಪ್ಪ. ಯಾಕೆ ಅಷ್ಟೊಂದು ಫಲವತ್ತಾದಂಥ ಭೂಮಿಯನ್ನು ಕಿತ್ಕೊಳ್ಳೇಬೇಕು ಅನ್ನುವಂಥ ಇದು ಯಾಕೆ? ಇದ್ರೊಳಗಡೆ ಏನಾದರೂ ಬೇರೆ ಯೋಚನೆ ಇದೆಯಾ? ಈಗ ಬೇರೆ ಬೇರೆ ಆರೋಪಗಳು ಕೇಳಿ ಬರ್ತಿದೆಯಲ್ಲ, ರಿಯಲ್ ಎಸ್ಟೇಟ್ ಮಾಫಿಯಾ, ರಿಯಲ್ ಎಸ್ಟೇಟ್ ದಂಧೆ ಎನ್ನುವಂಥ ರೀತಿಯಲ್ಲಿ. ಅದು ಹೆಂಗೆ ದಂಧೆ ಅಂದ್ರೆ ರೈತರಿಂದ ಭೂಮಿಯನ್ನು ಕಿತ್ಕೊಳ್ಳೋದು, ಅಂದ್ರೆ ಕಡಿಮೆ ರೇಟಿಗೆ ಕಿತ್ಕೊಳ್ಳೋದು. ಅಂದ್ರೆ ಒಂದು ಸಣ್ಣ ಉದಾಹರಣೆ ಹೇಳೋದಾದ್ರೆ, ಈಗ 1 ಎಕರೆಗೆ ಇವರು 2 ಕೋಟಿ ಪರಿಹಾರ ಕೊಡ್ತಾರಂತ ಇಟ್ಕೊಳ್ಳಿ. 1 ಎಕರೆಯಲ್ಲಿ ಎಷ್ಟು ಸೈಟ್ ಆಗುತ್ತೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ. 1 ಎಕರೆಯಲ್ಲಿ ಅದನ್ನು ಕನ್ವರ್ಟ್ ಮಾಡಿದ ಅಥವಾ ಅಭಿವೃದ್ಧಿ ಪಡಿಸಿದ ಸಂದರ್ಭದಲ್ಲಿ ಎಷ್ಟು ಸೈಟ್ ಆಗುತ್ತೆ ಅದು ಅನ್ನೋದು ನೀವೇ ಯೋಚನೆ ಮಾಡಿ. ಒಂದೊಂದು ಸೈಟು ಎಷ್ಟು ಬೆಲೆಗೆ ಹೋಗುತ್ತೆ ಅನ್ನೋದನ್ನು ಕೂಡ ನೀವೇ ಯೋಚನೆ ಮಾಡಿ. ಆ ಕಾರಣಕ್ಕಾಗಿ ಇದನ್ನು ರಿಯಲ್ ಎಸ್ಟೇಟ್ ದಂಧೆ ಅಂತ ಹೇಳ್ತಿರೋದು. ಅಂದ್ರೆ ರೈತರಿಂದ ಭೂಮಿ ತಗೊಳ್ಳೋದಷ್ಟು ಸುಲಭ ಅಲ್ಲಲ್ಲ. ಈಗ ರಾಜ್ಯ ಸರ್ಕಾರವೇ ರೈತರಿಂದ ಒತ್ತಾಯಪೂರ್ವಕವಾಗಿ ಭೂಮಿಯನ್ನು ಕಿತ್ಕೊಂಡು ರಿಯಲ್ ಎಸ್ಟೇಟ್ ದಂಧೆಯವರಿಗೂ ಮಾಫಿಯಾದವರಿಗೂ ಆ ಭೂಮಿಯನ್ನು ಆರಾಮಾಗಿ ವರ್ಗಾಯಿಸ್ತಾ ಇದೆ. ಅದು ಕೂಡ ಬಂಜರು ಭೂಮಿ ಆಗಿದ್ರೆ ಯಾರ ಆಕ್ಷೇಪವೂ ಕೂಡ ಇರಲಿಲ್ಲ. ಇದು ಫಲವತ್ತಾದಂಥ ಭೂಮಿ. ಆ ತೆಂಗಿನ ನಳನಳಿಸುವ ತೆಂಗಿನ ತೋಟ, ಅಡಿಕೆ ತೋಟ, ರೇಷ್ಮೆ, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಇದೆ. ಅದನ್ನ ಕಿತ್ಕೊಂಡು ಕೊಡ್ತಿದ್ದಾರಲ್ಲ, ಆ ಕಾರಣಕ್ಕಾಗಿ ಹೇಳ್ತಾ ಇರೋದು ಇದು ರಿಯಲ್ ಎಸ್ಟೇಟ್ ದಂಧೆ ಅಂತ ಹೇಳಿ. ಅಂದ್ರೆ 1 ರೂಪಾಯಿಗೆ ಕಿತ್ಕೊಂಡು 10 ರೂಪಾಯಿ ಅದರಲ್ಲಿ ಗಳಿಕೆ ಮಾಡುವಂತ ಪ್ಲಾನ್ ಅನ್ನ ಮಾಡ್ತಿದ್ದಾರೆ ಎನ್ನುವಂತ ರೀತಿಯಲ್ಲಿ ಯಾಕೋ ಅದೇ ಅನುಮಾನ ಬರ್ತಾ ಇದೆ. ಒಳಗೆ ಏನೋ ಬೇರೆ ನಡೀತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ದೊಡ್ಡ ಗಂಟು, ದೊಡ್ಡ ಮೂಟೆ, ಇದರ ಮೂಟೆ, ಅದರಲ್ಲಿ ಅಡಗಿರುವಂತಹ ಲಕ್ಷಣಗಳೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದರ ಹಿಂದೆ ಬೇರೆ ಏನೋ ಯೋಚನೆ ಇರಬಹುದು. ಬಂಧುಗಳೇ, ಅಭಿವೃದ್ಧಿಗೆ ಯಾರ ವಿರೋಧವೂ ಕೂಡ ಇಲ್ಲ. ಹೌದು, ಬೆಂಗಳೂರಿನ ಮೇಲೆ ಹೊರೆ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿನ ಹೊರೆಯನ್ನ ತಗ್ಗಿಸಲೇಬೇಕು. ಬೆಂಗಳೂರಿನ ಸುತ್ತಮುತ್ತ ಏನಾದರೂ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ಳೇಬೇಕು ಅನ್ನೋದೆಲ್ಲವೂ ಕೂಡ ಓಕೆ. ಅದೆಲ್ಲಕ್ಕಿಂತಲೂ ಮುಂಚೆ ಆಗ್ಬೇಕಾಗಿದ್ದು ಏನು ಗೊತ್ತಾ? ಮೊದಲು ಬೆಂಗಳೂರನ್ನ ನೀಟಾಗಿ ಅಭಿವೃದ್ಧಿ ಮಾಡಬೇಕು. ಬೆಂಗಳೂರಿನಲ್ಲಿ ಸರಿಯಾದಂಥ ರಸ್ತೆಗಳನ್ನು ಕೊಡಬೇಕು, ಸರಿಯಾದಂಥ ಒಳಚರಂಡಿಯನ್ನು ಕೊಡಬೇಕು. ಬೆಂಗಳೂರೊಂದು ವ್ಯವಸ್ಥಿತ ರೀತಿಯಲ್ಲಿ ಆಗಬೇಕು. ಈಗಿಲ್ಲ. ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಹೋಗಿ ಎಂಥ ಪರಿಸ್ಥಿತಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬೆಂಗಳೂರು ಅಂದ್ರೆ ಬರೀ MG ರೋಡು, ಚರ್ಚ್ ಸ್ಟ್ರೀಟು, ಬ್ರಿಗೇಡ್ ರೋಡು ಇದು ಮಾತ್ರ ಅಲ್ಲ. ಅದರ ಆಚೆಗಿನ ಬೆಂಗಳೂರನ್ನು ನೀವು ನೋಡ್ತಾ ಹೋಗಿ, ಅದು ಹೆಂಗೆ ಆಗ್ಬಿಟ್ಟಿದೆ ಅಂತ ಹೇಳಿ ಬೆಂಗಳೂರು. ಮೊದಲು ಅದನ್ನು ಸರಿ ಮಾಡ್ಕೊಳ್ಬೇಕು. ಅದಾದ ಬಳಿಕ ಇನ್ನು ಹೊರಗಡೆ ಏನಾದರೂ ಎಕ್ಸ್ಟೆಂಡ್ ಮಾಡ್ತೀರಿ ಅಂತಂದಾಗ ಅಲ್ಲಿ ಭೂಮಿಯನ್ನ ವೈಜ್ಞಾನಿಕವಾಗಿ ಗುರುತಿಸಬೇಕು. ಅದರ ಬದಲಾಗಿ ಕೃಷಿ ಭೂಮಿಯನ್ನ ಒತ್ತಾಯ ಪೂರ್ವಕವಾಗಿ ರೈತರು ಕೊಡಲ್ಲ ಅಂದಾಗ ಫೋರ್ಸ್ಫುಲಿ ಕಿತ್ಕೊಳ್ಳೋದು, ಇದರ ಅವಶ್ಯಕತೆ ಏನಿದೆ? ನಾನೇ ಬಿಡದಿ ಆ ಸ್ಪಾಟ್ಗೆ ಹೋಗಿದ್ದೆ. ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಒಂದು 20 ರೈತರು ಇಲ್ಲ, ಅದೆಲ್ಲವೂ ಕೂಡ ಬಂಜರು ಭೂಮಿ ಅಂತ. ಆ ಕಾರಣಕ್ಕೆ ಕುತೂಹಲಕ್ಕೆ ಹೋಗಿದ್ದೆ.
ನಾನು ಯಾವ್ಯಾವ ರೈತರನ್ನ ಮಾತನಾಡಿಸ್ದೋ ಅವರೆಲ್ಲರೂ ಕೂಡ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಯಾರೋ JDS ಕಾರ್ಯಕರ್ತರು ಮತ್ತೊಂದು ಮಗದೊಂದು ಅಂತಲ್ಲ, ಅಂತರಾಳದಿಂದ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಅವ್ರು ಹೇಳ್ತಾ ಇದ್ದಿದ್ದು ಏನಪ್ಪಾ ಅಂದ್ರೆ, ಸ್ವಾಮಿ ಕೃಷಿ ಭೂಮಿಯನ್ನ ಹೀಗೆ ಬಾಯಿ ಹಾಕೊಳ್ಬೇಡಿ. ಒಮ್ಮೆ ನೀವು ಕೃಷಿ ಭೂಮಿಯನ್ನ ಬುಲ್ಡೋಸ್ ಮಾಡಿದ್ರಿ ಅಂತ ಆದ್ರೆ ಮತ್ತೆ ಅಲ್ಲಿ ಕೃಷಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಮ್ಮೆ ಕೃಷಿ ಭೂಮಿ ಕೈ ತಪ್ತು ಅಂತ ಇನ್ಯಾರೋ ಕೈಗೆ ಹೋಗ್ತು ಅಂದ್ರೆ ಮತ್ತೆ ವಾಪಸ್ ತಗೊಂಡು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಫ್ಯೂಚರ್ ಜನರೇಷನ್ಗೆ ಅದೆಲ್ಲವನ್ನು ಕೂಡ ಉಳಿಸಲೇಬೇಕು. ಬೆಂಗಳೂರಲ್ಲಿ ಇವತ್ತು ಒಳ್ಳೆ ಗಾಳಿ ಬರ್ತಿದೆ ಅಂದ್ರೆ ಸುತ್ತಮುತ್ತ ಕೃಷಿ ಚಟುವಟಿಕೆ ನಡ್ತಿದೆಯಲ್ಲ, ಇದೇ ಕಾರಣ. ಅದರ ಆಚೆಗೆ ಈ ಕೃಷಿ ಭೂಮಿ ಜೊತೆಗೆ ನಮ್ಮ ಭಾವನಾತ್ಮಕವಾದಂಥ ಸಂಬಂಧ ಇದೆ. ನಮ್ಮ ಮುತ್ತಜ್ಜ ನಮ್ಮ ಅಜ್ಜಂಗೆ ಕೊಟ್ಟಿದ್ರು, ಅಜ್ಜ ಅಪ್ಪಂಗೆ ಕೊಟ್ಟರು, ಅಪ್ಪ ನಮಗೆ ಕೊಟ್ಟರು. ನಾವು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಚೆನ್ನಾಗಿ ಎಜುಕೇಶನ್ ಪಡ್ಕೊಂಡ್ರು ಕೂಡ ಕೃಷಿ ಭೂಮಿಯಲ್ಲೇ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದರ ಆಚೆಗೆ ಈಗ 10 ಎಕರೆ 15 ಎಕರೆ ಇರೋರಿಗೆ ಒಳ್ಳೆ ದುಡ್ಡು ಸಿಗುತ್ತೆ, ಅವ್ರು ಹೊರಗಡೆ ಹೋಗ್ತಾರೆ, ಓಕೆ. ನಾವು 1 ಎಕರೆ 1.5 2 ಎಕರೆ 25 ಗುಂಟೆ 20 ಗುಂಟೆ ಇರುವಂಥವ್ರ ಕತೆ ಏನು? ನೀವು ಕೊಡುವಂಥ ಅಲ್ಪ ಪರಿಹಾರ ಇದೆಯಲ್ಲ 5 ವರ್ಷ ಕರಗು ಹೋಗಿಬಿಡುತ್ತೆ. ಆಮೇಲಿನ ಕತೆ ಏನು ಅನ್ನೋದೇ ಆ ಭಾಗದ ಜನರ ಪ್ರಶ್ನೆಯಾಗಿದೆ. ನಾನು ಗ್ರೌಂಡಿಗೆ ಹೋದಾಗಲೂ ಅದೇ ಕಾಣಿಸಿದ್ದು. ಎಷ್ಟು ಅದ್ಭುತವಾದಂಥ ಊರ್ರಿ ಅದು. ಆ ತೆಂಗಿನ ತೋಟ, ಆ ಅಡಿಕೆ ತೋಟ, ರೇಷ್ಮೆ ಕೃಷಿ, ಬೇರೆ ಬೇರೆ ಹಣ್ಣು, ಟೊಮೊಟೊ, ಏನೇನು ಬೆಳಿಬೇಕೆಲ್ಲವನ್ನೂ ಕೂಡ ಬೆಳೀತಾ ಇದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಮಾತ್ರ ಎಷ್ಟು ಒತ್ತಾಯಪೂರ್ವಕವಾಗಿ ಒಂದೊಂದೇ ಹೆಜ್ಜೆಯನ್ನು ಮುಂದೆ ಇಟ್ಕೊಂಡು ಈ ಹಂತಕ್ಕೆ ಬಂದು ನಿಂತಿದೆ. ಇದು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಬಂಧುಗಳೇ, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.